ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಭೀಮವಾದ ವತಿಯಿಂದ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಅನುವು ಮಾಡಿಕೊಡಬೇಕೆಂದು ಬಾದಾಮಿ ಕೆಎಸ್ಆರ್ಟಿಸಿ ಇಲಾಖೆಗೆ ಮನವಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಎಲ್ಐಸಿ ಆಫೀಸ್ ಹತ್ತಿರ ವಿನಂತಿ ಮೇರೆಗೆ ಬಸ್ ನಿಲ್ದಾಣವಿದ್ದು, ಅದೇ ಎಲ್ಐಸಿ ಆಫೀಸ್ ಹತ್ತಿರ ಎಸ್ಸಿ ಎಸ್ಟಿ ಬಾಲಕರ ವಸತಿ ಶಾಲೆ ಇದ್ದ ಕಾರಣ ದಿನನಿತ್ಯ ವಿದ್ಯಾರ್ಥಿಗಳು ಬಸ್ ನಿಲ್ಲದ ಕಾರಣ ದಿನನಿತ್ಯ ಕಾಲ್ನಡಿಗೆಯಲ್ಲಿ ಹೋಗುವುದು ಸಹಜವಾಗಿ ಬಿಟ್ಟಿದೆ. ಎಲ್ಐಸಿ ಆಫೀಸ್ ಹೋಗುವ ಸಾರ್ವಜನಿಕ ಬಸ್ ನಿಲ್ಗಡೆ ಕುರಿತು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಆದ ಕಾರಣ ಸ್ಥಳೀಯ ಶಾಸಕರು ವರದಿ ಗಮನಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಬಸ್ ನಿಲುಗಡೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯು ಮನವಿ ನೀಡಿರುತ್ತಾರೆ. ಮುಂದಿನ ದಿನಮಾನಗಳಲ್ಲಿ ಅನುಕೂಲ ಮಾಡಿಕೊಡಬೇಕು, ಮಾಡದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದು ಎಂಬ ಮನವಿ ನೀಡಿದರು. ಆದ ಕಾರಣ ನಮ್ಮ ಕನಕ ಟಿವಿ ಕನ್ನಡ ಸುದ್ದಿ ವಾಹಿನಿ ವರದಿ ಮೂಲಕ ಕೂಡ ತಮಗೆ ತಿಳಿಸುತ್ತದೆ. ಹೀಗೆ ನಿರಂತರ ವೀಕ್ಷಿಸ್ತಾ ಇರಿ ಕನಕ ಟಿವಿ ಕನ್ನಡ ಸುದ್ದಿ, ನಿಮ್ಮದು ಧ್ವನಿ ನಮ್ಮದು. संविधान शिल्पी डॉक्टर बाबा साहेब अंबेडकर महाराज की जय, अंबेडकर महाराज की जय, सावित्रीबाई फुले की जय, सावित्रीबाई फुले की जय, प्रोफेसर कृष्णप्पा की जय, मावळ्ळि शंकरण्णवರಿಗೆ जय, मावळ्ळि शंकरण्ण ಶಾಲ್ ಕೊಟ್ಟು ಹೋಗಿ ನೀವು ಗೊತ್ತಾ ಬೇಕದ ಕೊಡ್ಬೇಕಲ್ಲ ಅದು ನಾಳೆ ಬೇಕದ 2-2.5 ಕಿಲೋಮೀಟರ್ ಆಗುತ್ತೆ ಸರ್. ಫತೇಪುರ ಪೆಟ್ರೋಲ್ ಬಂಕ್ ಹತ್ರ ನಮ್ದು ಹೆಚ್ಚುವರೆಗೆ ಎಸ್ಸಿ ಎಸ್ಟಿ ಹಾಸ್ಟೆಲ್ ಇದೆ ಸರ್. ಪಕ್ಕದಲ್ಲೇ LIC ಆಫೀಸ್ ಇದೆ. ಅಲ್ಲಿ ಬಸ್ ಸ್ಟಾಪು ಅಂತ ಬೋರ್ಡ್ ಹಾಕಿ ನಿರ್ಧಾರ ಕೂಡ ಮಾಡಿದ್ದಾರೆ. ಮೊದಲು ಇದಕ್ಕಿಂತ ಮುಂಚೆನೇ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ತೊಂದರೆ ಆಗೋ ಕಾರಣ ಇದಕ್ಕಿಂತ ಮುಂಚೆನೇ ವಾರ್ಡನ್ಗಳು ಕೂಡ ಬಂದು ಕಟ್ಟ ನಿಮಗೆ ಮನವಿ ಕೂಡ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಕೂಡ ಬಂದು ಕಟ್ಟ ಬಸ್ ಸ್ಟಾಪ್ ಮಾಡಿ ತಡೆದು ಕಟ್ಟ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲಿ ಮಟ್ಟ ಬಂದು ಇಲ್ಲಿ ಮಟ್ಟ ಡಿಪೋ ಮಟ್ಟ ಬಂದರೂ ಅದಕ್ಕೆ ಯಾವುದೇ ಥರದ ಸರಿಯಾಗಿ 2 ದಿನ ಬಿಟ್ಟಾಗ ಮಾಡಿ ಹೊಳೆ ಮುಗಿಯೋದಕ್ಕೆ ಸ್ಟಾಪ್ ಮಾಡೋದಿಲ್ಲ ಸರ್. ನಂಗೆ ಏನಾಗುತ್ತೆ ಅಂದ್ರೆ ಹರಕೆ ಉತ್ತರ ಕೊಡ್ತಾರೆ, 2 ದಿವಸ ಬಿಟ್ಟಾಗ ಮಾಡೋದು, 3 ದಿವಸ ಬಂದ್ ಮಾಡೋದು. ಹಿಂಗೆ ಯಾಕೆ ಮಾಡ್ತಾರೆ ಸರ್? ಸ್ಟಾಪ್ ಐತೆ ಸರ್ ಅಲ್ಲಿ ಸರ್. ವಿದ್ಯಾರ್ಥಿಗಳು ಮುಂದಿನ ಈ ದೇಶದ ಭವಿಷ್ಯ ಅಂತಾರೆ, ಮತ್ತು ಆ ವಿದ್ಯಾರ್ಥಿಗಳು ಈ ಥರ ತೊಂದರೆ ಆಗತೈತಿ. ಮತ್ತು ಹೇಳಿದ್ರಂದ್ರೂ ಅದನ್ನು ಯಾರೂ ಸ್ಪಂದಿಸೋವಲ್ರು, ಸರಿಯಾದಂಗೆ ಅದನ್ನು ಜವಾಬ್ದಾರಿನೂ ತೊಗೊಳವಲ್ರು. ಆ ರಾಜಕಾರಣಿಗಳು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಈಗಿನ ಯೂತ್ಸೇ ಮುಂದಿನ ಈ ದೇಶದ ಆಸ್ತಿ ಅಂತಾರೆ. ಆ ಯೂತ್ಸ್ ಕಷ್ಟದಾಗ ಅದಾರೆ. ದಿನನಿತ್ಯನೂ ಕ್ಲಾಸ್ ಹಾಕ್ತಾರೆ, ಎಕ್ಸ್ಟ್ರಾ ಕ್ಲಾಸ್ ಹಾಕ್ತಾರೆ. ಊಟಕ್ಕೆ ಬರ್ಬೇಕಾದ್ರೆ ಅವ್ರು ಅಲ್ಲಿ ಬರ್ಬೇಕು, ಮಾರ್ಕೆಟ್ ಬರ್ಬೇಕಾದ್ರೆ ಫ್ರೆಂಡ್ ತರಬೇಕಾದ್ರೂ ಊರಿಗೆ ಬರ್ಬೇಕು. ಏನೋ ಕರ್ಕೊಂಡು ಮೊನ್ನೆ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಏನಾಗಿದೆ ಸರ್, ಹತ್ತಿದ್ರು ಅವ್ರಿಗೆ ಪಾಸ್ ಐತಿ, ಅಲ್ಲಿ ಹೋಗ್ಕಟ್ಟು ಅಲ್ಲಿ ಇಳಿಸ್ತಾರೆ ಸರ್. ಪಾಪ ಅಲ್ಲಿದ್ರೆ ಮತ್ತೆ ಒಳ್ಳೆ ನಡ್ಕೊಂಡ್ಬರ್ಬೇಕು ಸರ್. ಅಲ್ಲಿದ್ರೆ ಅವ್ರು ನಡ್ಕೊಂಡ್ಬರ್ಬೇಕು. ಇಲ್ಲಿ ಕಾಲೇಜ್ ನೋಡಿದ್ರೆ 2-3-4 ಕಿಲೋಮೀಟರ್ ಕಾಲೇಜ್ ಐತಿ ಸರ್. ಆ ಕಾಲೇಜಿನ ಬಸ್ ಪುಟ್ಟಾನೆ ಐತಿ, ಅಲ್ಲಿಯೂ ಕೂಡ ಸ್ಟಾಪ್ ಮಾಡಲ್ಲ. ನಂಗೆ ಎಕ್ಸ್ಪ್ರೆಸ್ ಮಾಡಿ ಸರ್ ನೀವೆಲ್ಲ ವಿದ್ಯಾರ್ಥಿಗಳು ಬರೋಲ್ಲ.